ನಮಸ್ಕಾರ ವೀಕ್ಷಕರೇ, ಕನ್ನಡ ಮಾತೃಭೂಮಿ ವಾರ್ತೆಗಳಿಗೆ ಸ್ವಾಗತ. ನಾನು ಸಂತೋಷಿ ಸರ್ಜೋಳ್ಕರ್. ಮೊದಲಿಗೆ ಹೆಡ್ಲೈನ್ಸ್. ರಿಮ್ಸ್ ಮೆಡಿಕಲ್ ಕಾಲೇಜು ವಿದ್ಯಾರ್ಥಿನಿ ನಾಪತ್ತೆ, ದೂರು ದಾಖಲು. ಹೆರಿಗೆಯ ನಂತರ ಮಗು ಸಾವು, ಆಸ್ಪತ್ರೆಗೆ ಡಿಎಚ್ಒ ಭೇಟಿ ಪರಿಶೀಲನೆ. ಪ್ರತಿಯೊಬ್ಬರೂ ಸಂವಿಧಾನಬದ್ಧವಾಗಿ ನಡೆಯಲು ವಕೀಲರ ಮಾರ್ಗದರ್ಶನ ಅತಿ ಮುಖ್ಯ. ಎನ್ಎಸ್ ಬೋಸರಾಜ್. ದೆಹಲಿ ವಿಧಾನಸಭೆ ಚುನಾವಣೆಯಲ್ಲಿ ಗೆಲುವು, ಬಿಜೆಪಿ ವಿಜಯೋತ್ಸವ. ನಮ್ಮ ನೆನಪುಗಳು ನೆನೆಯಲು ನಾವು ಮಾಡಿದ ಒಳ್ಳೆಯ ಕೆಲಸಗಳೇ ಶಾಶ್ವತ. ಜಯಣ್ಣ. ವಿವಿಧ ಬೇಡಿಕೆ ಈಡೇರಿಸುವಂತೆ ವಕೀಲರಿಂದ ಸಚಿವರಿಗೆ ಮನವಿ. ವಾರ್ತೆಗಳ ವಿವರ. ನಗರದ ರಿಮ್ಸ್ ಮೆಡಿಕಲ್ ಕಾಲೇಜು ವಿದ್ಯಾರ್ಥಿಯೊಬ್ಬರು ನಾಪತ್ತೆಯಾಗಿರುವ ಘಟನೆ ನಗರದಲ್ಲಿ ಶನಿವಾರ ನಡೆದಿದೆ. ರಿಮ್ಸ್ ಮೆಡಿಕಲ್ ಕಾಲೇಜಿನ ಎಂಎಸ್ ವಿಭಾಗದಲ್ಲಿ ಅಭ್ಯಾಸ ಮಾಡುತ್ತಿದ್ದ ಕಲಬುರಗಿ ಮೂಲದ ಭಾಗ್ಯಲಕ್ಷ್ಮಿ ಎಂಬ ವಿದ್ಯಾರ್ಥಿನಿ ಶನಿವಾರ ಸಂಜೆಯಿಂದ ಫೋನ್ ಸ್ವಿಚ್ ಆಫ್ ಮಾಡಿಕೊಂಡು ನಾಪತ್ತೆಯಾಗಿದ್ದಾರೆ. ಕಳೆದ 15 ದಿನಗಳ ಹಿಂದೆ ರಿಮ್ಸ್ ಮೆಡಿಕಲ್ ಕಾಲೇಜಿನಲ್ಲಿ ಪ್ರವೇಶ ಪಡೆದಿದ್ದ ಭಾಗ್ಯಲಕ್ಷ್ಮಿ ಏಕಾಏಕಿ ಸಂಪರ್ಕಕ್ಕೆ ಸಿಗುತ್ತಿಲ್ಲವೆಂದು ವಿದ್ಯಾರ್ಥಿನಿಯ ತಾಯಿ ಕಲಬುರಗಿಯಿಂದ ರಾಯಚೂರಿನ ಮಾರ್ಕೆಟ್ ಯಾರ್ಡ್ ಪೊಲೀಸ್ ಠಾಣೆಗೆ ದೌಡಾಯಿಸಿದ್ದು, ಮಗಳು ನಾಪತ್ತೆಯಾಗಿರುವ ಬಗ್ಗೆ ಠಾಣೆಯಲ್ಲಿ ಇಂದು ದೂರು ಸಲ್ಲಿಸಿದ್ದಾರೆ. ದೂರಿನಲ್ಲಿ ವಿದ್ಯಾರ್ಥಿನಿ ತಾಯಿಗೆ ಕರೆ ಮಾಡಿ ಇಲ್ಲಿನ ಹಿರಿಯ ವೈದ್ಯರು ಹೆಚ್ಚಿನ ಕೆಲಸ ನೀಡುತ್ತಿದ್ದರೆ ಮಾಡಲು ಆಗುತ್ತದೆ ಎಂದು ತಿಳಿಸಿರುವುದಾಗಿ ವಿದ್ಯಾರ್ಥಿನಿಯ ತಾಯಿ ತಿಳಿಸಿದ್ದು, ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ. ರಾಜ್ಯದಲ್ಲಿ ಗರ್ಭಿಣಿಯರ ಸಾವಿನ ಪ್ರಕರಣಗಳ ನಂತರ ಇದೀಗ ರಾಯಚೂರು ನಗರದ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಹೆರಿಗೆಯ ನಂತರ ಮಗುವೊಂದು ಸಾವನ್ನಪ್ಪಿರುವ ಘಟನೆ ಫೆಬ್ರವರಿ 7ರಂದು ನಡೆದಿದ್ದು ತಡವಾಗಿ ಬೆಳಕಿಗೆ ಬಂದಿದೆ. ಮಾನ್ವಿ ತಾಲೂಕಿನ ಬೈಲ್ ಮರ್ಚಡ್ ಗ್ರಾಮದ ಗರ್ಭಿಣಿಯೊಬ್ಬರನ್ನು ಫೆಬ್ರವರಿ 5ರಂದು ನಗರದ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಫೆಬ್ರವರಿ 7ರಂದು ಸಾಮಾನ್ಯ ಹೆರಿಗೆ ಮಾಡಲಾಗಿದೆ, ಸಿಸರಿನ್ ಮೂಲಕ ಹೆರಿಗೆ ಮಾಡಿ ಎಂದು ಎಷ್ಟೇ ಕೇಳಿಕೊಂಡರೂ ವೈದ್ಯರು ಇಲ್ಲ, ಸಾಮಾನ್ಯ ಹೆರಿಗೆಯೇ ಮಾಡೋಣ ಎಂದು ಹೇಳಿ ಹೆರಿಗೆಗೆ ಮುಂದಾಗಿದ್ದು, ಇದೇ ಕಾರಣಕ್ಕೆ ಮಗು ಸಾವನ್ನಪ್ಪಿದೆ ಎಂದು ಗರ್ಭಿಣಿಯ ಸಂಬಂಧಿಕರು ಆರೋಪಿಸುತ್ತಿದ್ದಾರೆ. ಈ ಬಗ್ಗೆ ಆಸ್ಪತ್ರೆಗೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಸುರೇಂದ್ರ ಬಾಬು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಆಸ್ಪತ್ರೆಯ ವೈದ್ಯರು ಮತ್ತು ಸಿಬ್ಬಂದಿಗಳೊಂದಿಗೆ ಆಂತರಿಕ ಸಭೆ ನಡೆಸಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಅವರು, ಮಗು ಸಾವನ್ನಪ್ಪಿರುವುದು ವಿಷಾದದ ಸಂಗತಿಗೆ, ಸಂಘಟನೆಯ ಕುರಿತು ಪರಿಶೀಲನೆ ನಡೆಸಲಾಗುವುದು, ಅಧಿಕಾರಿಗಳು ಅಥವಾ ಸಿಬ್ಬಂದಿಯ ತಪ್ಪು ಕಂಡು ಬಂದಲ್ಲಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಜರುಗಿಸಲಾಗುವುದು ಎಂದು ತಿಳಿಸಿದರು. ಪ್ರತಿಯೊಬ್ಬರೂ ಸಂವಿಧಾನಬದ್ಧವಾಗಿ ನಡೆಯಲು ಹಾಗೂ ಸಂವಿಧಾನದ ಆಚಾರ ವಿಚಾರಗಳನ್ನು ಮೈಗೂಡಿಸಿಕೊಳ್ಳಲು ನ್ಯಾಯವಾದಿಗಳ ಮಾರ್ಗದರ್ಶನ ಅತ್ಯಂತ ಪ್ರಮುಖವಾಗಿರುತ್ತದೆ ಎಂದು ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಎನ್ಎಸ್ ಬೋಸರಾಜ್ ಹೇಳಿದರು. ಅವರಿಂದು ನಗರದ ಪಂಡಿತ್ ಸಿದ್ದರಾಮ ಜಂಬಲದಿನ್ನಿ ಜಿಲ್ಲಾ ರಂಗಮಂದಿರದಲ್ಲಿ ಜಿಲ್ಲಾ ನ್ಯಾಯವಾದಿಗಳ ಸಂಘದಿಂದ ಹಮ್ಮಿಕೊಂಡಿದ್ದ ಜಿಲ್ಲೆಯ ಜನಪ್ರತಿನಿಧಿಗಳಿಗೆ ಸನ್ಮಾನ ಕಾರ್ಯಕ್ರಮವನ್ನುದ್ದೇಶಿಸಿ ಮಾತನಾಡಿದರು. ನ್ಯಾಯಾಂಗಕ್ಕೆ ಬೇಕಾದ ಮೂಲಭೂತ ಸೌಲಭ್ಯಗಳನ್ನು ಒದಗಿಸುವುದು ಆಡಳಿತದಲ್ಲಿರುವ ಯಾವುದೇ ಸರ್ಕಾರದ ಜವಾಬ್ದಾರಿಯಾಗಿರುತ್ತದೆ. ಈ ನಿಟ್ಟಿನಲ್ಲಿ ಜಿಲ್ಲಾ ನ್ಯಾಯವಾದಿಗಳ ಸಂಘಕ್ಕೆ ಬೇಕಾದ ಮೂಲಭೂತ ಸೌಲಭ್ಯಗಳನ್ನು ಹಾಗೂ ಜಿಲ್ಲಾ ನ್ಯಾಯಾಲಯ ಸಂಕೀರ್ಣದಲ್ಲಿ ಬೇಕಾದ ಅಗತ್ಯ ಸೌಕರ್ಯಗಳನ್ನು ಒದಗಿಸಲು ರಾಜ್ಯ ಸರ್ಕಾರ ಸಿದ್ಧವಿದೆ ಎಂದರು. ವಕೀಲರೆಂದರೆ ಕೇವಲ ಕೋರ್ಟ್ನಲ್ಲಿ ವಾದ ಮಾಡುವವರಲ್ಲ, ಜಿಲ್ಲೆಯ ಅಭಿವೃದ್ಧಿ ಹಾಗೂ ಸಮಾಜದ ಅಭಿವೃದ್ಧಿಗೆ ಮಾರ್ಗದರ್ಶನ ನೀಡುವ ಮಾರ್ಗದರ್ಶಕರಾಗಿದ್ದಾರೆ. ಅಭಿವೃದ್ಧಿ ವಿಚಾರದಲ್ಲಿ ನ್ಯಾಯವಾದಿಗಳ ಸಲಹೆ ಸಹಕಾರ ಅತ್ಯಂತ ಮುಖ್ಯವಾಗಿರುತ್ತದೆ ಎಂದು ಹೇಳಿದರು.
ಈಗಾಗಲೇ KKRDB ಅನುದಾನದಲ್ಲಿ ಜಿಲ್ಲೆಯಲ್ಲಿ ಶಿಕ್ಷಣ ಹಾಗೂ ಆರೋಗ್ಯದ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ನೀಡಲಾಗುತ್ತಿದೆ. KKRDB ಅನುದಾನದಲ್ಲಿ 1,275 ಕೋಟಿ ರೂಪಾಯಿಗಳನ್ನು ಶಿಕ್ಷಣ ಇಲಾಖೆಯ ಅಭಿವೃದ್ಧಿಗೆ ಮೀಸಲಿಡಲಾಗಿದೆ. ಉಳಿದಂತೆ ಜಿಲ್ಲೆಗೆ ಏಮ್ಸ್ ಮಂಜೂರು ಮಾಡಿಸುವ ಕುರಿತಂತೆ ಈಗಾಗಲೇ ಕೇಂದ್ರ ಸರ್ಕಾರಕ್ಕೆ ಒತ್ತಾಯಿಸಲಾಗುತ್ತಿದೆ. ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರು ಏಮ್ಸ್ ರಾಯಚೂರಿಗೆ ನೀಡಲು ಕೇಂದ್ರಕ್ಕೆ ಪತ್ರಗಳನ್ನು ಬರೆದಿದ್ದು, ಸಚಿವರ ನಿಯೋಗವೂ ಕೂಡ ಕೇಂದ್ರ ವೈದ್ಯಕೀಯ ಶಿಕ್ಷಣ ಆರೋಗ್ಯ ಇಲಾಖೆಯ ಸಚಿವರನ್ನು ಭೇಟಿ ಮಾಡಿದೆ ಎಂದರು. ಉಳಿದಂತೆ ಜಿಲ್ಲೆಯ ಕೊನೆ ಭಾಗದ ರೈತರಿಗೆ ಸಮರ್ಪಕ ನೀರು ಹಾಗೂ ಜಿಲ್ಲೆಯ ಎಲ್ಲ ರೈತರಿಗೆ ಸಮರ್ಪಕ ವಿದ್ಯುತ್ ನೀಡುವುದು ಸರ್ಕಾರದ ಮುಖ್ಯ ಉದ್ದೇಶವಾಗಿದೆ. ರೈತರ ಸಮಸ್ಯೆಗಳನ್ನು ಬಗೆಹರಿಸಲು ವಿವಿಧ ಯೋಜನೆಗಳನ್ನು ರಾಜ್ಯ ಸರ್ಕಾರದಿಂದ ಜಾರಿಗೆ ತರಲಾಗುತ್ತದೆ ಎಂದರು. ರಾಯಚೂರು ಸಂಘಟನೆಯಿಂದ ಸಚಿವರಿಗೆ ಆತ್ಮೀಯವಾಗಿರುವಂತಹ ಗೌರವಪೂರ್ವಕವಾಗಿರುವಂತಹ ಸನ್ಮಾನವನ್ನು ಅಧ್ಯಕ್ಷರು, ಕಾರ್ಯದರ್ಶಿಗಳು, ಹಿರಿಯ ವಕೀಲರು ಹಾಗೂ ಇನ್ನಿತರ ವಕೀಲರು ವಕೀಲರಾಗಿರುವಂತಹ ಎಲ್ ಶಿವಶಂಕರ್ ವಕೀಲರು ವೈಯಕ್ತಿಕವಾಗಿ ಮಾಲಾರ್ಪಣೆ ಮತ್ತು ಸನ್ಮಾನವನ್ನ ಮಾಡ್ತಿದ್ದಾರೆ. ಅವರು ಸಹ ಎಲ್ ಶಿವಶಂಕರ್ ವಕೀಲರು ಮತ್ತು ಚೂಡಾಮಣಿ ರಾಘವೇಂದ್ರ ವಕೀಲರು, ಮಾಜಿ ಜಿಲ್ಲಾ ಸರ್ಕಾರಿ ವಕೀಲರು ಈ ಕಾರ್ಯಕ್ರಮಗಳು ಇವತ್ತು ರಾಯಚೂರಿನಲ್ಲಿ ನಡೀತಕ್ಕಂಥ ಒಂದು ಪ್ರಯತ್ನ ಜೊತೆಯಲ್ಲಿ ಇವತ್ತು ಇಲ್ಲಿರ್ತಕ್ಕಂಥ ಜನರಿಗೆ, ಯುವಕರಿಗೆ, ಶಿಕ್ಷಣಕ್ಕೆ, ಆರೋಗ್ಯಕ್ಕೆ ಅನುಕೂಲಕರವಾದಂಥ ಒಂದು ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ಈಗಾಗಲೇ ಶಿಕ್ಷಣಕ್ಕಾಗಿ ಬೇಕಾಗಿರ್ತಕ್ಕಂಥ ಎಲ್ಲ ಮೂಲಭೂತ ಸೌಲಭ್ಯಗಳು ಇಡೀ ರಾಜ್ಯ ಜಿಲ್ಲೆಯಲ್ಲಿ ಇವತ್ತು 25% ಅಷ್ಟು KKRDB ದುಡ್ಡು ಕೊಡ್ತಾ ಇದ್ದಾರೆ. ಪ್ರತಿ ವರ್ಷ 5,000 ಕೋಟಿ ವರ್ಷದಲ್ಲಿ ಸನ್ಮಾನ ಸಿದ್ದರಾಮಯ್ಯನವರು KKRDB ಕೊಟ್ಟಿದ್ದಾರೆ. 25% 1,285 ಕೋಟಿ ಪ್ರತಿ 360 ದಿವಸದಲ್ಲಿ ನಾವು ಶಿಕ್ಷಣ ಇಲಾಖೆಗೆ ಖರ್ಚು ಮಾಡಬೇಕಾದ್ರೆ ಹಾಗಾಗಿ ಏನದಕ್ಕೆ ಬೇಕಾಗಿರ್ತಕ್ಕಂಥ ಮೂಲಭೂತ ಸೌಲಭ್ಯಗಳನ್ನು ಹೆಚ್ಚಿಸುವಂಥ ಒಂದು ಪ್ರಯತ್ನ ಮುಂದುವರಿತಾ ಇದೆ. ಅದಕ್ಕೆ ಹೆಚ್ಚಾಗಿ ಆರೋಗ್ಯ ಇಲಾಖೆಗೆ ಈ ಭಾಗದಲ್ಲಿ ಹೆಚ್ಚಿನ ಒಂದು ಪ್ರಯತ್ನ ಮುಂದುವರಿಬೇಕಾಗಿದೆ. ಆ ದಿಶೆಯಲ್ಲಿ ಏಮ್ಸ್ ಮಾಡುವಂಥ ಹೋರಾಟದ ಮೇಲೆ ಗೊತ್ತಿದೆ. ಈ ಸರ್ಕಾರ ಬಂದ ನಂತರ 4 ಬಾರಿ ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗೆ, ನಿರ್ಮಲಾ ಸೀತಾರಾಮನ್ ಅವರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲರಿಗೂ ಭೇಟಿಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ಪತ್ರಗಳನ್ನು ಕೊಟ್ಟಿದ್ದಾರೆ. ಮತ್ತು ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ರಜನೀಶ್ ಗೋಯಲ್ ಸಹಿತ ಮುಖ್ಯ ಕಾರ್ಯದರ್ಶಿಗಳಿಗೆ ಡೆಲ್ಲಿಗೆ ಪತ್ರ ಬರೆದಿದ್ದಾರೆ. ಅದರ ಜೊತೆಯಲ್ಲಿ ನಾನು ಮತ್ತು ಸಣ್ಣ ಪ್ರಕಾಶ್ ಪಾಟೀಲ್ ಶಾಸಕರು, ಎಂಪಿಗಳು ಹೋಗಿ ಸಂಬಂಧಪಟ್ಟಿರ್ತಕ್ಕಂಥ ಸಚಿವರ ಜೊತೆ ಭೇಟಿಯಾಗಿ ಸಾಕಷ್ಟು ಒತ್ತಡ ಮಾಡಿ, ಆದರೂ ಇದು ಕಾರಣದಲ್ಲೆಲ್ಲ ಅದು ನಮಗೆ ಅನುಮೋದನೆ ಸಿಕ್ಕಿಲ್ಲ. ಬಟ್ ಆದರೂ ಅನುಮೋದನೆ ಸಿಕ್ಕವರೆಗೂ ರಾಜ್ಯ ಸರ್ಕಾರ ಬದ್ಧವಾಗಿ ಕರ್ನಾಟಕಕ್ಕೆ ಏಮ್ಸ್ ಕೊಡಲೇಬೇಕು, ಅದು ರಾಯಚೂರಿನಲ್ಲೇ ಮಾಡಬೇಕು ಅಂತ ಮಾತನ್ನು ಬದ್ಧವಾಗಿ ಹೇಳಿದ್ರು. ಅದಕ್ಕೆ ನಾವು ಆ ಹೋರಾಟಕ್ಕೆ ನಾವು ಪೂರ್ತಿ ಸಪೋರ್ಟ್ ಮಾಡ್ತಾ ಈ ಭಾಗದ ಜನರ ಒಂದು ಆರೋಗ್ಯದ ವಿಷಯದಲ್ಲಿರ್ಬೋದು, ಅಭಿವೃದ್ಧಿ ವಿಷಯದಲ್ಲಿರ್ಬೋದು, ಎಲ್ಲರೂ ಒಟ್ಟಾಗಿ ಕೂಡ್ಕೊಂಡು ಮುಂದೆ ಹೋಗ್ತಕ್ಕಂಥ ಒಂದು ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಆ ದಿಶೆಯಲ್ಲಿ ನಮ್ಮ ಈ ಭಾಗದ ಅತ್ಯಂತ ಅನೇಕ ಹಿರಿಯ ವಕೀಲರಿದ್ದಾರೆ, ಅನುಭವಿಸ್ತಿದ್ದಾರೆ, ಯುವ ವಕೀಲರಿದ್ದಾರೆ, ಮಹಿಳಾ ವಕೀಲರಿದ್ದಾರೆ, ಎಲ್ಲರೂ ತಮ್ಮ ಸಹಕಾರ. ಯಾಕಂದರೆ ರಾಯಚೂರು ನಗರಸಭೆ ಪಾಲಿಕೆಯಾಗಿ ಮೇಲ್ದರ್ಜೆಗೇರಿದ ನಂತರ ನಗರದ ಅಭಿವೃದ್ಧಿಗೆ ಸಾಕಷ್ಟು ಅನುದಾನವನ್ನು ನೀಡಲಾಗಿದೆ. ಪಾಲಿಕೆಯಿಂದ ಹಾಗೂ ಜಿಲ್ಲಾಡಳಿತದಿಂದ ನಗರದ ಅಭಿವೃದ್ಧಿಗೆ ಕ್ರಿಯಾ ಯೋಜನೆಯನ್ನು ರೂಪಿಸಲಾಗುತ್ತಿದೆ. ಈಗಾಗಲೇ ನಗರದ ಐತಿಹಾಸಿಕ ಮಾವಿನ ಕೆರೆಯಲ್ಲಿ 50 ಕೋಟಿ ರೂಪಾಯಿಗಳ ಅಭಿವೃದ್ಧಿ ಕಾರ್ಯವನ್ನು ಕೈಗೆತ್ತಿಕೊಳ್ಳಲಾಗಿದ್ದು, ಈಗಾಗಲೇ 25 ಕೋಟಿ ರೂಪಾಯಿಗಳ ಕಾಮಗಾರಿ ಆರಂಭವಾಗಿ ಪ್ರಗತಿಯಲ್ಲಿದೆ ಎಂದು ತಿಳಿಸಿದರು. ಜಿಲ್ಲೆಯಲ್ಲಿ ರಾಷ್ಟ್ರೀಯ ಹೆದ್ದಾರಿ ಹಾಗೂ ರಾಜ್ಯ ಹೆದ್ದಾರಿಗಳ ಅಭಿವೃದ್ಧಿ ಕಾರ್ಯ ಆರಂಭವಾಗಿದ್ದು, ಸಿಂಧನೂರು ರಾಯಚೂರು 7 ಮೈಲು ಕ್ರಾಸ್ ವರೆಗಿನ ರಸ್ತೆಯು ಅಭಿವೃದ್ಧಿ ಹೊಂದುತ್ತಿದೆ ಎಂದರು. ರಾಯಚೂರಿನ ಮಾನ್ಯ ಶ್ರೀಮತಿ ನರಸಮ್ಮ ನರಸಿಂಹ ಮಾಡಿಗೇರಿ ಮಹಾಪೌರರು ಮಹಾನಗರಸಭೆ ರಾಯಚೂರಿಗೆ ಮಹಿಳಾ ವಕೀಲರಿಂದ ಆತ್ಮೀಯವಾಗಿರುವಂತಹ ಸನ್ಮಾನ. ಮೇಡಮ್ ಇಲ್ಲಿ ನೋಡಿ, ಕೈ ಬಿಟ್ಬಿಡ್ರಿ ಮೇಡಮ್, ಕೈ ಬಿಡ್ರಿ.
ಆತ್ಮೀಯವಾಗಿ ಸನ್ಮಾನವನ್ನು ಮಾಡ್ತಿದ್ದಾರೆ. ಎಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟುವ ಮುಖಾಂತರ ಗೌರವಿಸಬೇಕಾಗಿ ವಿರೋಧವಾಗಿ ಆಯ್ಕೆಯಾಗಿ ನನ್ನನ್ನು ಕೆಲವು ಬಾರ್ ಅಸೋಸಿಯೇಷನ್ ಸಲುವಾಗಿ ಪ್ರೋಗ್ರೆಸ್ ಅಂದರೆ ಮುಂದಿನ ಏನೇನು ವ್ಯವಸ್ಥೆ ಬೇಕು ಬಾರ್ನಲ್ಲಿ ಮಾಡಿ ಕೊಡ್ತಾರಂತ ಅಭಿಮಾನ ಇಟ್ಕೊಂಡು ನನ್ನನ್ನು ಚುನಾಯಿಸಿದ್ದೀನಿ. ಆ ನಿಟ್ಟಿನಲ್ಲಿ ನಾನು ಪ್ರಥಮವಾಗಿ ಎಲ್ಲ ಜನಪ್ರತಿನಿಧಿಗಳಿಗೆ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ತಮ್ಮೆಲ್ಲರಿಗೂ ಗೊತ್ತು. ಇಂದು ನಮ್ಮ ಬೋಸರಾಜ್ ಸಾಹೇಬರು ತಮ್ಮ ಘನ ಸರ್ಕಾರದ ಎಷ್ಟು ಸಹಾಯ ನನಗೆ ಸಾಧ್ಯದ ಅಷ್ಟೆಲ್ಲ ಮಾಡ್ತೀನಿ ಅಂತ ನಮಗೆ ಭರವಸೆ ಕೊಟ್ಟಿದ್ದಾರೆ. ಅದರಂತೆ ಅವರು ನಡೆದುಕೊಳ್ತಾರೆ ಅಂತ ನನಗೆ ಮತ್ತು ತಮಗೆ ನಮ್ಮೆಲ್ಲರಿಗೂ ನಮ್ಮ ಸಂಘದ ರಾಯಚೂರು ಸಂಘದ ಸದಸ್ಯರೆಲ್ಲರಿಗೂ ವಿಶ್ವಾಸವಿದೆ ಅಂತ ನಾನು ಹೇಳಕ್ಕೆ. ಆದರೆ ಅದೇ ರೀತಿ ನಮ್ಮ ಮಾನ್ಯ ಶ್ರೀಮತಿ ನರಸಿಂಹ ಮಾಡಗಿರಿ ಅವರು ತಮ್ಮ ವ್ಯಾಪ್ತಿಯಲ್ಲಿ ಏನು ನನಗೆ ಸಹಾಯ ನಿಮ್ಮ ಬಾರ್ ಅಸೋಸಿಯೇಷನ್ಗೆ ಸಹಾಯ ಮಾಡಬೇಕು ನಾನು ಮಾಡ್ತೀನಿ ಅಂತ ನನಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ಅದರಂತೆ ಮುಂದೆ ನಮ್ಮ ಹೊಸ ಬಾರ್ ಅಸೋಸಿಯೇಷನ್ಗೆ ತಾವೆಲ್ಲರೂ ಅನುದಾನ ಕೊಡ್ತೀರಿ ಅಂತ. ಈ ಸಂದರ್ಭದಲ್ಲಿ ಪಾಲಿಕೆ ಅಧ್ಯಕ್ಷೆ ನರಸಿಂಹಲು ಮಾಡಗಿರಿ, ನ್ಯಾಯವಾದಿಗಳ ಸಂಘದ ಅಧ್ಯಕ್ಷ ಮಲ್ಲಿಕಾರ್ಜುನ್, ಪ್ರಧಾನ ಕಾರ್ಯದರ್ಶಿ ಲಕ್ಷಪ್ಪ ಭಂಡಾರಿ, ಉಪಾಧ್ಯಕ್ಷ ನಜೀರ್ ಅಹಮದ್ ಶೇರ್ ಅಲಿ, ಜಂಟಿ ಕಾರ್ಯದರ್ಶಿ ಹನುಮಂತಪ್ಪ ಮೇಟಿ, ಎನ್ ಶಂಕರಪ್ಪ, ಪಾಂಡುರಂಗ ನಾಯಕ್, ಮಸ್ಕಿ ನಾಗರಾಜ್, ಜಿಎಸ್ ವೀರಭದ್ರಪ್ಪ, ಪಿ ರಾಘವೇಂದ್ರ, ಶ್ರೀಕಾಂತ್, ಜಗದೀಶ್ ಸೇರಿದಂತೆ ಇತರರು ಇದ್ದರು. 27 ವರ್ಷಗಳ ನಂತರ ಭಾರತೀಯ ಜನತಾ ಪಕ್ಷ ದೆಹಲಿ ವಿಧಾನಸಭಾ ಚುನಾವಣೆಯಲ್ಲಿ ಗೆಲುವು ಸಾಧಿಸುವ ಮೂಲಕ ಜಯದ ಸಂಭ್ರಮವನ್ನು ಶನಿವಾರ ಸಂಜೆ ಭಾರತೀಯ ಜನತಾ ಪಕ್ಷ ಬಿ.ಆರ್. ಅಂಬೇಡ್ಕರ್ ವೃತ್ತದಲ್ಲಿ ವಿಜಯೋತ್ಸವ ಆಚರಿಸಿತು. ಪಕ್ಷದ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ಹಂಚುವ ಮೂಲಕ ವಿಜಯದ ಘೋಷಣೆಗಳನ್ನು ಕೂಗಿದರು. ವಿಧಾನ ಪರಿಷತ್ ಮಾಜಿ ಸದಸ್ಯರಾದ ಎನ್ ಶಂಕರಪ್ಪ ವಕೀಲರು ಮಾತನಾಡುತ್ತಾ, ಇಂದಿನ ಫಲಿತಾಂಶ ನಿಜಕ್ಕೂ ಐತಿಹಾಸಿಕ ಗೆಲುವು ತಂದಿದೆ. ದಶಕಗಳ ನಂತರ ಬಿಜೆಪಿ ದೆಹಲಿ ಗದ್ದುಗೆ ಹಿಡಿದಿದ್ದು, ಈ ಗೆಲುವಿಗೆ ದೆಹಲಿ ಮತದಾರರಿಗೆ ಮತ್ತು ಅಲ್ಲಿನ ಸಂಘಟಿತ ಕಾರ್ಯಕರ್ತರಿಗೆ ಹಾಗೂ ರಾಷ್ಟ್ರೀಯ ನಾಯಕರುಗಳಾದ ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಅಮಿತ್ ಶಾ ಹಾಗೂ ಎಲ್ಲ ನಾಯಕರುಗಳಿಗೆ ಸಲ್ಲುತ್ತದೆ. ಹೊಸ ದಿಕ್ಸೂಚಿ ದೆಹಲಿ ಜನರು ಕೊಟ್ಟಿದ್ದು ನಮಗೂ ಸಂತೋಷ ತಂದಿದೆ ಎಂದರು. ಭಾರತೀಯ ಜನತಾ ಪಾರ್ಟಿಗೆ ಭಾರತೀಯ ಜನತಾ ಪಕ್ಷಕ್ಕೆ ಭಾರತೀಯ ರಾಯಚೂರು ನಗರದಲ್ಲಿ ವಿಜಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಡೆಲ್ಲಿ ವಿಧಾನಸಭಾದೊಳಗ 70ರಲ್ಲಿ 48 ಸೀಟವನ್ನು ಗೆದ್ದು ಭಾರತೀಯ ಜನತಾ ಪಾರ್ಟಿ 2/3 ಮೆಜಾರಿಟಿಯಿಂದ ಇವತ್ತು ಡೆಲ್ಲಿ ಅಧಿಕಾರಕ್ಕೆ ಬಂದಿದೆ. ಇದು ಅಧಿಕಾರಕ್ಕೆ ಬರಬೇಕಾದರೆ ಡೆಲ್ಲಿನ ಎಲ್ಲ ಕಾರ್ಯಕರ್ತರ ಶ್ರಮ, ಅಲ್ಲಿ ಇರ್ತಕ್ಕಂಥ ನಾಯಕರ ಶ್ರಮ, ಮೋದಿಯವರ ಸುಶಾಸನ ಮತ್ತು ವಿಕಾಸ, ಈ ಎರಡು ಇದರ ಮೇಲೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಗೆದ್ದಿದೆ. ಈ ಸುಶಾಸನ ಮತ್ತು ವಿಕಾಸದ ಎರಡೂ ಒಂದು ಸಂದೇಶವನ್ನು ಜನರಿಗೆ ಕೊಟ್ಟು ಕಾರ್ಯಗತ ಮಾಡಿರ್ತಕ್ಕಂಥ ನರೇಂದ್ರ ಮೋದಿಯವರ ಶಾಸನವನ್ನು ನೋಡಿ ಇವತ್ತು ಇಡೀ ಡೆಲ್ಲಿ ರಾಜಧಾನಿಯಾಗಿರ್ತಕ್ಕಂಥ, ಈ ದೇಶದ ರಾಜಧಾನಿಯಾಗಿರ್ತಕ್ಕಂಥ ಡೆಲ್ಲಿ ಒಳಗೆ ಭಾರತೀಯ ಜನತಾ ಪಾರ್ಟಿಗೆ 27 ವರ್ಷ ನಂತರ ಇವತ್ತು ಸಂಪೂರ್ಣ ಅಧಿಕಾರವನ್ನು ಕೊಟ್ಟು ಅತ್ಯಂತ ಹೆಚ್ಚಿನ ಮೆಜಾರಿಟಿಯಿಂದ ಇವತ್ತು ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂದಿದೆ. ಅದಕ್ಕೋಸ್ಕರ ಈ ರಾಯಚೂರು ನಗರದಲ್ಲಿ ಭಾರತೀಯ ಜನತಾ ಪಾರ್ಟಿ ವಿಜಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಡೆಲ್ಲಿ ಜನರಿಗೆ, ಡೆಲ್ಲಿ ಮತದಾರರಿಗೆ ನಾವು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ.
ಈ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರವೀಂದ್ರ ಜಲ್ದಾರ್, ಸಂತೋಷ್ ರಾಜ್ಗುರು, ನಗರದ ಪ್ರಧಾನ ಕಾರ್ಯದರ್ಶಿ ವಿಜಯ್ ಕುಮಾರ್ ಸಜ್ಜನ್, ಪಲಗುಲು ನಾಗರಾಜ್, ನಗರಾಭಿವೃದ್ಧಿ ಮಾಜಿ ಅಧ್ಯಕ್ಷರುಗಳಾದ ರಾಜ್ಕುಮಾರ್, ವೈ ಗೋಪಾಲ್ ರೆಡ್ಡಿ, ಶಿವಬಸಪ್ಪ ಮಾಲಿ ಪಾಟೀಲ್, ಬಂಗಿ ನರಸರೆಡ್ಡಿ, ನಗರಸಭೆ ಸದಸ್ಯರಾದ ಮಹೇಂದ್ರ ರೆಡ್ಡಿ, ಮಾಜಿ ನಗರಸಭೆ ಸದಸ್ಯರಾದ ಮಂಚಾಲ ಭೀಮಯ್ಯ, ಮುಖಂಡರಾದ ಯು ನರಸರೆಡ್ಡಿ, ಜಿಲ್ಲಾ ಯುವ ಮೋರ್ಚಾ ಅಧ್ಯಕ್ಷ ಎನ್ ವಿನಾಯಕ್ ರಾವ್, ನಗರ ಅಧ್ಯಕ್ಷ ಯು ರಾಜಶೇಖರ್, ಎಸ್ಟಿ ಮೋರ್ಚಾ ಅಧ್ಯಕ್ಷ ಸುರೇಶ್ ಬಾಬು, ಮಹಿಳಾ ಮೋರ್ಚಾ ಅಧ್ಯಕ್ಷೆ ನಾಗವೇಣಿ, ಎಸ್ಸಿ ಮೋರ್ಚಾ ಅಧ್ಯಕ್ಷ ಜೆಎಂ ಮೌನೇಶ್, ಮುಖಂಡರುಗಳಾದ ನರಸಪ್ಪ ಎಕ್ಲಾಸ್ಪುರ್, ಮುಕ್ತಿಯಾರ ಶಿವಕುಮಾರ್, ಪೊಲೀಸ್ ಪಾಟೀಲ್, ಆಲೂರು ವೆಂಕಟೇಶ್, ಸುಲೋಚನಾ ಸ್ವಾಮಿ, ಎಂ ಚಂದ್ರಶೇಖರ್, ಶಿವಲಕ್ಷ್ಮಿ ನಾಯಕ್, ಪ್ರದೀಪ್ ಸಾನಬಾಳ, ಹನೀಫ್, ನಿವೇದಿತಾ ಸೇರಿದಂತೆ ಪಕ್ಷದ ಪ್ರಮುಖರು ಭಾಗವಹಿಸಿದ್ದರು. ನಾವಿಲ್ಲದೆ ಇರುವ ಸಂದರ್ಭದಲ್ಲಿ ನಮ್ಮ ನೆನಪುಗಳ ನೆನೆಯಲು ನಾವು ಮಾಡಿದ ಕೆಲಸಗಳೇ ಶಾಶ್ವತ. ದುರ್ಗಾ ಜಗದೀಶ್ ಅವರು ಅನೇಕ ಸಂಶೋಧನೆಗಳು ಮಾಡಿದರು. ಅವರಿದ್ದಾಗ ಸಂಶೋಧನೆಗಳು ಹೊರಬಂದಿಲ್ಲ. ಅವರಿಲ್ಲದಿದ್ದರೂ ಈಗ ಅವರ ಸಂಶೋಧನೆಗಳು ಹೊರತರುವ ಕೆಲಸ ಮಾಡಿದ್ದು ಶ್ಲಾಘನೀಯ ಎಂದು ಕೋಟೆ ಅಧ್ಯಯನ ಸಮಿತಿ ಗೌರವಾಧ್ಯಕ್ಷ ಜಯಣ್ಣ ಹೇಳಿದರು. ದುರ್ಗಾ ಜಗದೀಶ್ ಅವರದ್ದು ಸರಳ ವ್ಯಕ್ತಿತ್ವ, ಯಾವಾಗಲೂ ಹೆಗಲ ಮೇಲೊಂದು ಕೈಚೀಲ, ಎಲ್ಲರ ಜೊತೆಗೆ ಬೆಳೆಯುವಂತವರು. ಸಾಹಿತ್ಯ ಸಂಶೋಧನೆ ಬಗ್ಗೆ ಹೆಚ್ಚು ಆಸಕ್ತಿ ಹೊಂದಿದ್ದರು. ಅವರು ಅನೇಕ ಸಂಶೋಧನೆ ಮಾಡಿದರೂ ಹೊರ ತರುವ ಕೆಲಸ ಮಾಡಿಲ್ಲ. ಅತ್ಯಂತ ಕ್ರಿಯಾಶೀಲರಾಗಿ ಎಲ್ಲರ ಜೊತೆಗೆ ಬೆರೆದು ತಮ್ಮ ಕೆಲಸದಲ್ಲಿ ತೊಡಗುವರು. ಅವರ ಜೊತೆಗೆ ಚಿತ್ರಗಾರರು ಒಬ್ಬರು ಇಬ್ಬರನ್ನು ನಾವು ಕಳೆದುಕೊಂಡಿದ್ದೇವೆ. ಇದೀಗ ಅವರ ನೆನಪುಗಳು ಅವರ ಸಂಶೋಧನೆಯ ಕೃತಿಗಳು ಎಂದರು. ದುರ್ಗಾ ಜಗದೀಶರ 2 ಕೃತಿಗಳು ಮುಂದಿನ ಯುವ ಪೀಳಿಗೆಗೆ ಮಾಹಿತಿ ಕೊಂಡಿಯಾಗಿರಲಿ, ಸಾಹಿತ್ಯ ಮತ್ತು ಸಂಶೋಧನೆಗಳ ಬಗ್ಗೆ ಸಾಹಿತ್ಯ ಕಡೆಗೆ ಕೊಂಡೊಯ್ಯಲಿ, ಪಾರಂಪರಿಕ ಮುಂದುವರೆಯಲಿ, ಇನ್ನೂ ಹೆಚ್ಚಾಗಿ ಅವರ ಸಂಶೋಧನೆಗಳು ಹೊರತರಲು ಕೆಲಸ ಮಾಡಿದಲ್ಲಿ ಎಂದು ತಿಳಿಸಿದರು. ಅನೇಕರು ಅದರಲ್ಲಿ ಆಸಕ್ತರು ಕೆಲಸ ಮಾಡಿರುವಂಥ ಸಂದರ್ಭ ಮತ್ತು ಚಿತ್ರಗಾರ ಅಂತ ಮಾಸ್ಟರ್ ಕೂಡ ಅಲ್ಲಿ ಜೊತೆಯಲ್ಲಿ ಭಾಳ ಲವಲವಿಕೆಯಿಂದ ಚಿತ್ರಗಾರ ಮಾಸ್ಟರ್ ಇದ್ದರು. ಚಿತ್ರಗಾರ ಮಾಸ್ಟರ್ನ ಆಕಸ್ಮಿಕವಾಗಿ ನಾವು ಕಳೆದುಕೊಂಡ್ವಿ. ದುರ್ಗಾ ಜಗದೀಶ್ ಅವರು ಅನೇಕ ಸಂದರ್ಭಗಳಲ್ಲಿ ಅವ್ರ ಜೊತೆಯಲ್ಲಿ ನಾವು ಮಾತುಗಳನ್ನು, ಚರ್ಚೆಗಳನ್ನು ಮಾಡ್ತಾಯಿದ್ವಿ. ಭಾಳ ಮಿತ ಭಾಷೆಯಾಗಿ ಕೂಡ ನಮಗಿದ್ದು. ಒಟ್ಟು ಅವರ ಸಂಶೋಧನಾತ್ಮಕ ಶೈಲಿ ಮತ್ತು ಅವರ ಅಭಿರುಚಿ, ಅವರು ಕೃಷಿ ಇಲಾಖೆಯಲ್ಲಿ ಕೆಲಸ ಮಾಡ್ತಿದ್ರು ಕೂಡ ಅವರ ಒಂದು ಆಕರ್ಷಣೆ ಈ ಕಡೆ ಇತ್ತು. ಹಾಗಾಗಿ ಇವತ್ತು ಭಾಳ ವರ್ಷದ ನಂತರ ಮತ್ತು ನಾವು ಅನೇಕ ಕೋಟೆ ಕಾರ್ಯಕ್ರಮಗಳಲ್ಲಿ ದುರ್ಗಾ ಜಗದೀಶ್ ಅವರ ಬಗ್ಗೆ ಪ್ರಾಸ್ತಾವಿಕದಲ್ಲಿ ನಾವು ಮಾತಾಡ್ತೇವೆ. ಚಿತ್ರಗಾರ ಮಾಸ್ಟರ್ ಬಗ್ಗೆನೂ ಮಾತಾಡ್ತೇವೆ. ಮಾತಾಡುವಾಗ ಎಲ್ಲೋ ಒಂದು ಕಡೆ ಹೃದಯ ತುಂಬಿ ಮನಸ್ಸಿಗೆ ಘಾಸಿ ಆಗ್ತದೆ. ಅಂಥ ಅನೇಕ ಮರೆಯಲಾಗದ ರೀತಿಯಲ್ಲಿ ಈಗ ಶಿರೋನಾಮೆಯಲ್ಲಿ ಪುಸ್ತಕ ಪ್ರಕಟಗೊಂಡಿದೆ. ಆ ರೀತಿ ಇಬ್ಬರು ಕೂಡ ಅವರು ಮರೆಯಲಾದಂಥ ಚಿತ್ರಗಾರ ಮಾಸ್ಟರ್ ಭಾಳ ಕ್ರಿಯಾಶೀಲವಾಗಿ ಅವರು ಸಂದರ್ಭಗಳನ್ನು, ಸನ್ನಿವೇಶಗಳನ್ನು ನಮಗೆ ಪಡಿಸ್ತಿದ್ರು. ಹಾಗೆ ದುರ್ಗಾ ಜಗದೀಶ್ ಅವರು ಕೂಡ ಇಂಥ ಒಂದು ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡು ಮತ್ತು ಏನು ಯುವ ಪೀಳಿಗೆಗೆ ಮಾಹಿತಿ ಕೊಡುವಂಥ ಕೆಲಸವನ್ನು, ಸಾಹಿತ್ಯಾಸಕ್ತರಿಗೆ ಮಾಹಿತಿ ಕೊಡುವಂಥ ಕೆಲಸವನ್ನು, ಸಾಹಿತ್ಯ ಬಳಗಕ್ಕೆ ಕೊಂಡಿಯಾಗುವಂಥ ಕೆಲಸ.
ಕಿಲ್ಲೆ ಬೃಹನ್ಮಠದ ಶಾಂತಮಲ್ಲ ಶಿವಾಚಾರ್ಯ ಮಹಾಸ್ವಾಮಿಗಳು ಮಾತನಾಡಿ, ದುರ್ಗ ಜಗದೀಶರು ಸಾಹಿತ್ಯ ಮತ್ತು ಸಂಶೋಧನೆ ಬಗ್ಗೆ ಹೆಚ್ಚು ಆಸಕ್ತಿ ಹೊಂದಿದವರು. ಸಂಶೋಧನೆಗಳನ್ನು ಸಂಗ್ರಹಿಸುವ ಕೆಲಸ ಮಾಡುತ್ತಿದ್ದರು. ಅವರ ಸಂಶೋಧನೆ ಕೃತಿಗಳು ಮುಂದಿನ ಪೀಳಿಗೆಗೆ ದಾರಿಯಾಗಲಿ. ಅವರ ಸಂಶೋಧನೆಗಳು ವಿಚಾರಗಳು ಹೊರತರುವ ಕೆಲಸ ಲಕ್ಷ್ಮೀದೇವಿ ಶಾಸ್ತ್ರಿ ಮಾಡಿದ್ದಾರೆ. ಇನ್ನು ಹೆಚ್ಚಾಗಿ ಅವರ ಸಂಶೋಧನೆಗಳನ್ನು ಕೃತಿಗಳ ಹೊರತರುವ ಕೆಲಸ ಮಾಡಲಿ ಎಂದರು. ವ್ಯಕ್ತಿ ಮಾಡಿದ ಕೆಲಸಗಳು ಶಾಶ್ವತ. ವ್ಯಕ್ತಿಗೆ ಸಾವಿದೆ, ಆದರೆ ಸಾಹಿತ್ಯಕ್ಕೆ ಸಾವಿಲ್ಲ. ಅನೇಕ ಯುವ ಜನಾಂಗವು ಸಾಹಿತಿಗಳಾಗಿದ್ದಾರೆ. ಅವರ ಕೃತಿಗಳು ಹೊರತರುವ ಕೆಲಸ ಆಗುತ್ತಿಲ್ಲ. ಸಹಕಾರ ನೀಡಿದಲ್ಲಿ ಹೊರಗೆ ಬರುತ್ತದೆ. ಅನೇಕ ಪುಸ್ತಕಗಳು ಮನೆ ಶೋಕೇಸಲ್ಲಿ ಸಾಕಷ್ಟಿವೆ. ಕೈಯಲ್ಲಿಲ್ಲ, ನಮ್ಮ ಕೈಯಲ್ಲಿ ಮೊಬೈಲ್ಗಳಿವೆ. ಬೇಕಿದ್ದು ಬೇಡವಾದದ್ದು ಎಲ್ಲವೂ ದೊರೆಯುತ್ತದೆ. ಅದನ್ನು ಒಳ್ಳೆಯದನ್ನೇ ನಾವು ಸ್ವೀಕಾರ ಮಾಡಬೇಕಾಗಿದೆ ಎಂದರು. ಸಾಕಷ್ಟು ಯುವ ಸಾಹಿತಿಗಳಿದ್ದು ಅವರನ್ನು ಗುರುತಿಸಿ ಹೊರತರುವ ಕೆಲಸ ಮಾಡಬೇಕಾಗಿದೆ. ಸಾಹಿತ್ಯ ಯಾವಾಗಲೂ ಹರಿಯುವ ನೀರಂತೆ ಮುಂದಿನ ಪೀಳಿಗೆಗೆ ಸಾಹಿತ್ಯವನ್ನು ಕೊಡುವುದಾಗಲಿ ಎಂದು ತಿಳಿಸಿದರು. ಸಂಪಾದಿಸಿ ನಿಮ್ಮೆಲ್ಲರಿಗೆ ಕೈಗೆ ಕೊಟ್ಟಿರುವಂತಹ ಕೀರ್ತಿ ಹಿರಿಯ ಸಾಹಿತಿಗಳಾಗಿರ್ತಕ್ಕಂತಹ ಶ್ರೀಮತಿ ಲಕ್ಷ್ಮೀದೇವಿ ಶಾಸ್ತ್ರಿಯವರಿಗೆ ಸಂತ ಇದೆ ಎಂದು ತಪ್ಪಾಗಬೇಕು. ದುರ್ಗಾ ಜಗದೀಶ್ರವರ ಬಗ್ಗೆ ಹೇಳಬೇಕಂತಂದರೆ, ಸಾವರದೇವರ ಸಂಸ್ಥಾನಕ್ಕೆ ಕಿಲ್ಲೆ ಬೃಹನ್ಮಠಕ್ಕೆ ನಾವು ಪಟ್ಟಾಧಿಕಾರ ಆದಾಗಿನಿಂದ ಅವರು ಲಿಂಗೈಕ್ಯರಾಗುವ ಪರ್ಯಂತರವಾಗಿ ಖಾಲಿ ಕೈಲೇ ಬರ್ತಾ ಇದ್ದಿದ್ದಲ್ಲ ಪುಣ್ಯಾತ್ಮ. ಒಂದೆರಡು ಪುಟಗಳ ಮುದ್ರಣದ ಲೇಖನಗಳನ್ನು ತಗೊಂಡು ಬಂದು ಸುದೀರ್ಘವಾಗಿ 1 ತಾಸು 2 ತಾಸುಗಳ ಕಾಲ ಚರ್ಚೆ ಮಾಡುವಂಥವರು. ಪ್ರಸ್ತುತ ದಿನಮಾನಗಳಲ್ಲಿ ಸಂಶೋಧನೆಯ ಬಗ್ಗೆ, ಸಾಹಿತ್ಯದ ಬಗ್ಗೆ ಅಪಾರ ಅಭಿಮಾನವುಳ್ಳಂತಹ ವ್ಯಕ್ತಿಗಳು ಯಾರು ಅಂತ ತಿಳ್ಕೊಂಡು ಕೇಳಿದರೆ ನಮ್ಮ ದುರ್ಗಾ ಜಗದೀಶ್ರವರು. ಅವರಿಗೆ ಒಂದು ವಿಶೇಷವಾಗಿರ್ತಕ್ಕಂತಹ ಚಟ ಏನೂ ಇಲ್ಲ. ಅವರೇ ಸಂಪಾದಿಸಿರುವಂತಹ ಸಂಶೋಧನೆಯ 1-2-3 ಪುಟಗಳಾಗಲಿ, 4-5 ಪುಟಗಳಾಗಲಿ, ಇವೆಲ್ಲಗಳನ್ನು ಸಂಗ್ರಹ ಮಾಡಿ ಇಡುವಂಥ ಕೆಲಸವನ್ನು ಅವರು ಮಾಡಿದ್ದಾರೆ. ಆದರೆ ಎಲ್ಲ ಕವಿಗಳಂಗೆ, ಎಲ್ಲ ಸಾಹಿತಿಗಳಂಗೆ ನಾವು ಮುಂಚೂಣಿಯಲ್ಲಿ ಮಿಂಚಬೇಕು ಅನ್ನುವಂಥ ಅದನ್ನೇ ವಿಶ್ವಾಸ ಅವರಲ್ಲಿ ಎಳ್ಳಷ್ಟು ಕೂಡ ಇರಲಿಲ್ಲ. ಹೇಳಿದ್ದು ಕೇಳಿದು ಸಾಹಿತ್ಯವಾಗುವುದಿಲ್ಲ, ಬರೆದದ್ದು ಮಾತ್ರ ಸಾಹಿತ್ಯವಾಗುವುದು. ಮಹಾಭಾರತವೂ ಸಹ ಬರೆದಿದ್ದರಿಂದ ಸಾಹಿತ್ಯವಾಗಿದೆ ಎಂದರು. ಈ ಸಂದರ್ಭದಲ್ಲಿ ಕಸಾಪ ತಾಲೂಕ್ ಅಧ್ಯಕ್ಷ ವೆಂಕಟೇಶ್ ಬೇವಿನಬೆಂಚಿ, ಉಪನ್ಯಾಸಕರಾದ ಡಾಕ್ಟರ್ ಚನ್ನಬಸವ, ಮಂಜುನಾಥ್ ಐಲಿ, ಕೃತ ಲಕ್ಷ್ಮೀದೇವಿ ಶಾಸ್ತ್ರಿ, ಶರಣಮ್ಮ, ದುರ್ಗಾ ಜಗದೀಶ್, ಇನ್ಸಾಫೋಸಿಸ್ ಅಭಿಯಂತರ ವಿಶ್ವನಾಥ್, ವೀರಶೈವ ಸಮಾಜದ ಮುಖಂಡ ಷಣ್ಮುಖಪ್ಪ ವೆಂಕಟಾಪುರ್ ಸೇರಿದಂತೆ ಅನೇಕರು ಇದ್ದರು. ನ್ಯಾಯವಾದಿಗಳ ಸಂಘಕ್ಕೆ ಬೇಕಾದ ಅಗತ್ಯ ಸೌಲಭ್ಯಗಳನ್ನು ಒದಗಿಸುವಂತೆ ಜಿಲ್ಲಾ ನ್ಯಾಯವಾದಿಗಳ ಸಂಘದಿಂದ ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಎನ್ಎಸ್ ಬೋಸರಾಜ್ ಅವರಿಗೆ ಮನವಿ ಸಲ್ಲಿಸಿದರು. ನಗರದ ಜಿಲ್ಲಾ ರಂಗಮಂದಿರದಲ್ಲಿ ಹಮ್ಮಿಕೊಂಡಿದ್ದ ಜನಪ್ರತಿನಿಧಿಗಳಿಗೆ ಸನ್ಮಾನ ಕಾರ್ಯಕ್ರಮದಲ್ಲಿ ಮನವಿ ಸಲ್ಲಿಸಿದ ಅವರು, ಹೆಚ್ಚಳವಾದ ಪ್ರಕರಣಗಳ ಸಂಖ್ಯೆ ಮತ್ತು ನ್ಯಾಯವಾದಿಗಳ ಸಂಖ್ಯೆಗಳನ್ನು ಮನಗಂಡ ಕರ್ನಾಟಕ ಸರ್ಕಾರವು ನೂತನ ಅವಶ್ಯಕತೆಯನ್ನು ನ್ಯಾಯಾಲಯ ಮನಗಂಡು ನೂತನ ಕಟ್ಟಡದಲ್ಲಿ ವಕೀಲರಿಗಾಗಿ ಒಂದು ದೊಡ್ಡ ಕೊಠಡಿಯನ್ನು ಮಾತ್ರ ನೀಡಲಾಗಿದ್ದು, ಕರ್ನಾಟಕ ಸರ್ಕಾರವು ಈಗಿರುವ ಕಟ್ಟಡದ ಶಿಥಿಲತೆಯ ವರದಿಯ ಆಧಾರದ ಮೇಲೆ ಮತ್ತು ಉಚ್ಚ ನ್ಯಾಯಾಲಯದ ಕೋರಿಕೆಯಂತೆ ಪ್ರಸ್ತುತ ಡಾಕ್ಟರ್ ಜಸ್ಟಿಸ್ ಶಿವರಾಜ್ ಪಾಟೀಲ್ ರಸ್ತೆಯ ಹಳೆಯ ಜಿಲ್ಲಾ ಆಸ್ಪತ್ರೆಯ 10 ಎಕರೆ ಜಮೀನಿನಲ್ಲಿ ನೂತನವಾಗಿ ನ್ಯಾಯಾಲಯದ ಕಟ್ಟಡ ಮತ್ತು ಪ್ರತ್ಯೇಕವಾಗಿ ನ್ಯಾಯವಾದಿಗಳ ಸಂಘದ ಕಟ್ಟಡಗಳ ನಿರ್ಮಾಣವು ಪೂರ್ಣಗೊಳ್ಳುವ ಹಂತದಲ್ಲಿದೆ ಎಂದರು. ನೂತನ ನ್ಯಾಯವಾದಿಗಳ ಸಂಘದ ಕೊಠಡಿಗಳಿಗೆ, ಸಭಾಭವನಕ್ಕೆ ಮತ್ತು ಕಾನೂನು ಗ್ರಂಥಾಲಯಕ್ಕೆ ಅವಶ್ಯಕತೆ ಇರುವ ಪೀಠೋಪಕರಣಗಳನ್ನು, ಕಂಪ್ಯೂಟರ್ಗಳನ್ನು, ಈ ಲೈಬ್ರರಿ, ಕಾನೂನು ಪುಸ್ತಕಗಳನ್ನು ಸಂಗ್ರಹಿಸಿ ಇಡಲು ಬೇಕಾದ ಅಲ್ಕಾರ್ಗಳನ್ನು, ಜನರೇಟರ್, ಸೋಲಾರ್ ವಿದ್ಯುತ್ ಉಪಕರಣಗಳು, ಲಾಕರ್ಗಳು ಮತ್ತು ರಾಯಚೂರು ಬಿಸಿಲು ನಾಡಿನ ಕಾರಣ
ಸಂಘಕ್ಕೆ ಬೇಕಾದ ಏರ್ ಕಂಡೀಷನರ್ಗಳು ಅವಶ್ಯವಾಗಿದೆ. 1300 ಕಿರಿಯ ಮತ್ತು ಮಹಿಳಾ ವಕೀಲರು ಇದ್ದು ಅವರೆಲ್ಲರ ಪರವಾಗಿ ಸಂಘಕ್ಕೆ ಅವಶ್ಯಕವಾಗಿ ಬೇಕಾದ ವಸ್ತುಗಳ ವಿವರಗಳ ಪಟ್ಟಿಯನ್ನು ಈ ಮನವಿ ಪತ್ರದೊಂದಿಗೆ ಬೇಡಿಕೆ ರೂಪದಲ್ಲಿ ತಮ್ಮೆಲ್ಲರಿಗೆ ಸಲ್ಲಿಸುತ್ತಿದ್ದೇವೆ. ಜಿಲ್ಲೆಯ ಜನಪ್ರತಿನಿಧಿಗಳಾದ ತಾವುಗಳು ನಮ್ಮ ಬೇಡಿಕೆಗಳ ಅವಶ್ಯಕತೆಗಳನ್ನು ಮನಗಂಡು ಅಂದಾಜು 2 ಕೋಟಿ ರೂಪಾಯಿ ವೆಚ್ಚ ತಗಲುವ ಪೀಠೋಪಕರಣ ಹಾಗೂ ಇತರ ಸಾಮಗ್ರಿಗಳನ್ನು ತಮ್ಮ ಶಾಸಕರ ಅನುದಾನದಲ್ಲಿ ಒದಗಿಸುವಂತೆ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ನ್ಯಾಯವಾದಿಗಳ ಸಂಘದ ಅಧ್ಯಕ್ಷ ಮಲ್ಲಿಕಾರ್ಜುನ್, ಪ್ರಧಾನ ಕಾರ್ಯದರ್ಶಿ ಲಕ್ಷಪ್ಪ ಭಂಡಾರಿ, ಉಪಾಧ್ಯಕ್ಷ ನಜೀರ್ ಅಹಮದ್ ಶೇರ್ ಅಲಿ, ಜಂಟಿ ಕಾರ್ಯದರ್ಶಿ ಹನುಮಂತಪ್ಪ ಮೇಟಿ, ಎನ್ ಶಂಕರಪ್ಪ, ಪಾಂಡುರಂಗ ನಾಯಕ್, ಮಸ್ಕಿ ನಾಗರಾಜ್, ಜಿಎಸ್ ವೀರಭದ್ರಪ್ಪ, ಪಿ ರಾಘವೇಂದ್ರ, ಶ್ರೀಕಾಂತ್, ಜಗದೀಶ್ ಸೇರಿದಂತೆ ಇತರರು ಇದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ರಿಮ್ಸ್ ಮೆಡಿಕಲ್ ಕಾಲೇಜು ವಿದ್ಯಾರ್ಥಿನಿ ನಾಪತ್ತೆ, ದೂರು ದಾಖಲು. ಹೆರಿಗೆಯ ನಂತರ ಮಗು ಸಾವು, ಆಸ್ಪತ್ರೆಗೆ ಡಿಎಚ್ಒ ಭೇಟಿ ಪರಿಶೀಲನೆ. ಪ್ರತಿಯೊಬ್ಬರೂ ಸಂವಿಧಾನಬದ್ಧವಾಗಿ ನಡೆಯಲು ವಕೀಲರ ಮಾರ್ಗದರ್ಶನ ಅತಿ ಮುಖ್ಯ. ಎನ್ಎಸ್ ಬೋಸರಾಜ್. ದೆಹಲಿ ವಿಧಾನಸಭೆ ಚುನಾವಣೆಯಲ್ಲಿ ಗೆಲುವು, ಬಿಜೆಪಿ ವಿಜಯೋತ್ಸವ. ನಮ್ಮ ನೆನಪುಗಳು ನೆನೆಯಲು ನಾವು ಮಾಡಿದ ಒಳ್ಳೆಯ ಕೆಲಸಗಳೇ ಶಾಶ್ವತ. ಜಯಣ್ಣ. ವಿವಿಧ ಬೇಡಿಕೆ ಈಡೇರಿಸುವಂತೆ ವಕೀಲರಿಂದ ಸಚಿವರಿಗೆ ಮನವಿ. ಇಲ್ಲಿಗೆ ವಾರ್ತೆಗಳ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.